ಎಲ್ಲಿ ಹೋಗ್ತಾ ಇದ್ದೀರಿ? ಮತ್ತೆ ಕೂತ್ಕೊಳ್ಳಿ, ಮತ್ತೆ ಬರೀ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಒಂದು 5 ನಿಮಿಷ ಕೂತ್ಕೊಳ್ಳಿ. ನಾನು ಬಹಳ ಜಾಸ್ತಿ ಮಾತಾಡಕ್ ಹೋಗಲ್ಲ, ಬಹಳ ಕಡಿಮೆ ಮಾತಾಡ್ತೀನಿ. ಕೂತಿರ್ಬೇಕು. ನಿಮ್ಗೆ ಅರಿವು ಮೂಡಿಸ್ಲಿಕ್ಕೋಸ್ಕರವಾಗಿ ಪಾಪ ಪುಷ್ಪಿಕಾ ದೇವ್ ಎಲ್ಲಿಂದ ಬಂದಿದ್ದಾರೆ ಇಲ್ಲಿ. ನಿಮ್ ಕಾರ್ಯಕ್ರಮ ಇದು. ನೀವೇ ಕೇಳಿದವ್ರಿಗೆ ಯಾರು ಹೇಳೋದು? ನಿಮ್ಗೆ ಜಾಗೃತಿ ಮೂಡಿಸ್ಬೇಕು ಅಂತ ಮಾತಾಡ್ತಾ ಇರೋದು. ಯಾರಿಗೆ ಜಾಗೃತಿ ಮೂಡಿಸೋದು? ಆದ್ದರಿಂದ ನೀವೆಲ್ಲರೂ ಕೂಡ ಸಕ್ರಿಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಷಣ ಕೇಳಬೇಕು, ನೋಂದಾವಣಿ ಕೆಲಸ ಕೂಡ ಆಗಬೇಕು. ನೀವು ಹೋಗಾಗಿದ್ರೆ ಹೋಗಿ, ಕೂತ್ಗಳಾಗಿದ್ರೆ ಕೂತ್ಕೊಳ್ಳಿ. ಯಾರು ಬಲತ್ಕಾರ ಕೂಡಿಸ್ಬಿಡಮ್ಮ, ಹೋಗಿ ಯಾರು ಮಾತಾಡ್ತಾ ಕೂತ್ಕೊಳ್ಳಿ. ನಮ್ಮ ಕೂತ್ಕೊಳ್ಳಪ್ಪ, ಕೂತ್ಕೊಳ್ಳ. ನೀನ್ ಮಹಿಳೆಯಲ್ಲ ಏನಾದ್ರು ಕೂತ್ಕೋ. ಒಂದನೇ ತರಗತಿಯಿಂದ PG ವರೆಗೆ ಫ್ರೀ ಎಜುಕೇಶನ್ ಕೊಡ್ತಕ್ಕಂಥದ್ದು ಮಹಿಳಾ ಹೆಣ್ಮಕ್ಳಿಗೆ. ಫ್ರೀ ಎಜುಕೇಶನ್ ಫ್ರಮ್ ಕ್ಲಾಸ್ 1 to PG ಲೆವೆಲ್. ಫ್ರೀ ಎಜುಕೇಶನ್, ನೋ ಫೀ. ಆ ಕಾರ್ಯಕ್ರಮ ನಾನು ಘೋಷಣೆ ಮಾಡಿದ್ದೆ. ಕುಮಾರಸ್ವಾಮಿ ಅದನ್ನು ಜಾರಿ ಮಾಡಲಿಲ್ಲ. ಯಡಿಯೂರಪ್ಪ ಅದನ್ನ ಕಸರಬುಟ್ಟಿಗೆ ಹಾಕಿದ್ದಾನೆ. ಇದು ಇವತ್ತು ಆಗಿರ್ತಕ್ಕಂಥದ್ದು. ಬಹಳ ಜನ ಹೆಣ್ಮಕ್ಳು ಬಿಜೆಪಿ ಕಡೆಗೆ ಒಲವು ತೋರಿಸ್ತಾರೆ. ಸ್ವಲ್ಪ ಹೆಣ್ಮಕ್ಳಿಗೆ ದೇವರು ಮಸಣಿ ಅಂತಂದ್ರೆ ಸ್ವಲ್ಪ ಭಯ ಜಾಸ್ತಿ. ದೇವ್ರ ಬಗ್ಗೆ ಅಪಾರವಾದಂತ ಇದನ್ನ ಇಟ್ಕೊಂಡಿರ್ತಾರೆ. ಆದ್ರೆ ನೀವು ಇಟ್ಕೊಳ್ಳಿ, ದೇವ್ರನ್ನ ಪೂಜೆ ಮಾಡಬೇಡಿ ಅಂತ ಹೇಳಲ್ಲ. ದೇವ್ರನ್ನ ಪೂಜೆ ಮಾಡಿ,